ವೀಕ್ಷಕರೇ ನಮಸ್ಕಾರ. ಈ ದಿನ ಸರ್ಕಾರಿ ಮಹಿಳಾ ಕಾಲೇಜು ಕೋಲಾರ ಪರಿಚಯ ಎಂಬ ಕಾರ್ಯಕ್ರಮವನ್ನು ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಶ್ರೀ ಮುನೀಶ್ವರ ಸ್ವಾಮೀಜಿಗಳು ಬಂದು ಕಾರ್ಯಕ್ರಮವನ್ನು ದೀಪವನ್ನು ಬೆಳಗುವುದರ ಮುಖಾಂತರ ಚಾಲನೆ ನೀಡಿದರು. ವೇದಿಕೆ ಮೇಲಿರುವ ಗಣ್ಯ ವ್ಯಕ್ತಿಗಳಿಗೆ ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತವನ್ನು ಕೋರಿ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಏರ್ಪಡಿಸಲಾಗಿತ್ತು. ಮಾಡಬೇಕು ಅಂತೇನಿಲ್ಲ. ಮೆಡಿಟೇಷನ್ ಯಾವ ವಯಸ್ಸಲ್ಲೂ ಮಾಡ್ಬೋದು. ಸ್ವಾಮೀಜಿಗಳ ಆಶೀರ್ವಾದ ಏನಪ್ಪ ಅಂದರೆ ಅವರು ಕಮರ್ಷಿಯಲ್ ಬೇಸಿಸ್ ಮೇಲೆ ಯಾವುದು ಮಾಡ್ತಾಯಿಲ್ಲ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಎಜುಕೇಷನ್ ಫೀಲ್ಡಲ್ಲಿ ಅವರು ಬುಕ್ಸ್ ಆಗಲಿ ಮತ್ತು ಈ ಥರ ಸೇರಿ ಫಂಕ್ಷನ್ ಮಾಡ್ತಾಯಿದ್ದೀವಿ ಅಂಥೇಳಿ ಅವರು ಅನ್ನದಾನ ಮಾಡೋದು ಮೂಲಕ ಅವ್ರು ಯಾವುದೇ ಕಮರ್ಷಿಯಲ್ ಬೇಸಿಸಿನ ಪಕ್ಕದಲ್ಲಿ ನಾನು ಅದೇ ಮಾತಾಡ್ತಾ ಇದ್ದೆ. ಅವ್ರು ಬರೀ ಸರ್ವಿಸ್ ಮೋಟಿವ್ ಅಷ್ಟೇ. ಮತ್ತು ಏನಿದು ಅವ್ರ ಭಕ್ತಾದಿಗಳು ಏನಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡೋದು, ಅವ್ರದ್ದು ಏನಿದೆ ಸಮಸ್ಯೆಗಳು ಪರಿಹಾರ ಮಾಡೋದು. ಐ ರಿಯಲಿ ಅಪ್ರಿಷಿಯೇಟ್ ಫಾರ್ ದಿ ಸರ್ವಿಸ್ ಮೋಟಿವ್ ಆಫ್ ದಿ ಸ್ವಾಮೀಜಿ. ಆನ್ ಬಿಹಾಫ್ ಆಫ್ ಕಾಲೇಜ್ ಆನ್ ಬಿಹಾಫ್ ಆಫ್ ಸ್ಟೂಡೆಂಟ್ಸ್ ಆನ್ ಬಿಹಾಫ್ ಆಫ್ ಸ್ಟಾಫ್ ಸರ್, ಸ್ವಾಮೀಜಿಗಳಿಗೆ ಮತ್ತು ಮುಂದೆ ಈ ಥರ ಸಮಾಜ ಸೇವೆ ಮಾಡಲು ಮುಂದೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸತಕ್ಕಂತಹ ವಿದ್ಯಾರ್ಥಿನಿಯರು ಮತ್ತು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸಹಕಾರವನ್ನು ನೀಡಿದಂಥ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ಶಿವಶನೇಶ್ವರ ದೇವಸ್ಥಾನದ ಮುನೀಶ್ವರ ಸ್ವಾಮೀಜಿಗಳು ಹಾಗೂ ಆ ಟ್ರಸ್ಟಿನ ಎಲ್ಲ ಸದಸ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಮುಖ್ಯ ಅತಿಥಿಗಳಾಗಿ ಬರಮಾಡಿಕೊಳ್ಳಲು ನಾವು ತಿಳಿದಾಗ ತುಂಬಾ ಸಂತೋಷದಿಂದ ನಮ್ಮ ಮಾತುಗಳಿಗೆ ಹೋಗ್ಬಿಟ್ಟು ಶಿವದಿಂದ ಒಪ್ಪಿ ಇಂತಹ ಅದ್ಭುತವಾದ ಸಮಾರಂಭ ಅದರಲ್ಲೂ ಮಕ್ಕಳಿಂದ ಮಾಡಿರ್ತಕ್ಕಂಥ ಸಮಾರಂಭ ಭಾಳ ಸಂತೋಷವಾಯಿತು. ಅದರಲ್ಲಿ ಮುಖ್ಯವಾಗಿ ಮಹಿಳೆ ಮಕ್ಕಳು, ಹೆಣ್ಣು ಮಕ್ಕಳ ಒಂದು ಹಾಸ್ಟೆಲ್ನಲ್ಲಿ ವೆಲ್ಕಮ್ ಮತ್ತು ಸಂಗಮ ಮಾಡುವಂಥ ಕಾರ್ಯಕ್ರಮದಲ್ಲಿ ಇಟ್ಕೊಂಡು ಭಾಳ ಸಂತೋಷವಾಗಿದೆ. ಮುಂದೆ ಆ ಮಕ್ಕಳೆಲ್ಲ ದೇವರ ಬುದ್ಧಿಯನ್ನು ಕೊಟ್ಟು ಮಾಡಲಿ ಅಂತ ಹೇಳ್ಬಿಟ್ಟು ನನ್ನ ಆಶೀರ್ವದಿಸ್ತೀನಿ. ಕಾರ್ಯಕ್ರಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮೀಜಿಗಳಿಂದ ವಿದ್ಯಾರ್ಥಿನಿಯರಿಗೆ ಬಿಸಿ ಊಟ ನೀಡಲಾಯಿತು. ಅದೇ ಹೌದು, ಎರಡು ಕಡೆ ಇದು ಬೇಡ. ತಿರ್ಬೇಕು
ಮತ್ತೆ ಅದೇ ತಟ್ಟೆ